ಪಾಕಿಸ್ತಾನದ ಮೇಲೆ ಭಾರತದಿಂದ ಯುದ್ಧ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾರ್ಕ್ ಡ್ರಿಲ್ ಮಾಡುವಂತೆ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಈ ನಿಟ್ಟಿನಲ್ಲಿ ರಾಜ್ಯದ 3 ಕಡೆ ನಾಳೆಯಿಂದ 3 ದಿನಗಳ ಕಾಲ ಮಾರ್ಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಫ್ರೀಡಂ ಟಿವಿಯ ಜೊತೆ ಮಾತನಾಡಿದ್ದಾರೆ. ಶಾಸಕರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಪಾಕಿಸ್ತಾನ ನಡುವೆ ಈಗ ಯುದ್ಧದ ಕಾರ್ಮೋಡ ಕವಿದ್ದು, ಇದರ ಕುರಿತಂತೆ ಈಗ ಕೇಂದ್ರ ಗೃಹ ಇಲಾಖೆ ಒಂದು ಮಹತ್ವದ ಸೂಚನೆಯನ್ನು ಹೊರಡಿಸುವಂಥದ್ದು. ದೇಶದ 244 ಜಿಲ್ಲೆಗಳಲ್ಲಿ ಮಾರ್ಕ್ ಮಾಡುವ ಮೂಲಕ ಜನರಿಗೆ ಯುದ್ಧದ ಒಂದು ಅವೇರ್ನೆಸ್ ಮೂಡಿಸಬೇಕು ಎನ್ನುವ ಮೂಲಕ ಒಂದು ಸೂಚನೆ ನೀಡಿದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ದೇಶದ ಇತಿಹಾಸದ 54 ವರ್ಷಗಳ ನಂತರ ಮಾರ್ಕ್ ಡ್ರಿಲ್ ಒಂದು ಘೋಷಣೆ ಮಾಡಿರುವಂತದ್ದು ಕೇಂದ್ರ ಗೃಹ ಇಲಾಖೆ, ಏನ್ ಹೇಳ್ತೀರಿ ಸರ್? ನೋಡಿ, ಇವತ್ತು ನಮ್ಮ ಪಕ್ಕದ ಪಾಕಿಸ್ತಾನ ಇವತ್ತು ಯಾವ ರೀತಿಯಾಗಿ ನಮ್ಮ ದೇಶದ ಪ್ರಜೆಗಳ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡೋ ಮುಖಾಂತರ ಮತ್ತು ಭಯೋತ್ಪಾದಕರನ್ನ ಇವತ್ತು ಜಗತ್ತಿನಲ್ಲಿ ಬೆಳೆಸ್ತಕ್ಕಂಥ ದೇಶ ಆದ್ರೆ ಪಾಕಿಸ್ತಾನ ಅಂತದ್ದು ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಹಲವಾರು ಬಾರಿ ಸೂಚನೆ ನೀಡಿದ ಮೇಲೂ ಕೂಡ ಇವತ್ತು ಪದೇ ಪದೇ ಭಾರತದ ಮೇಲೆ ಕೆಂಗಣ್ಣನ ಕೇರ್ತಕ್ಕಂಥ ಪಾಕಿಸ್ತಾನಕ್ಕೆ ಇವತ್ತು ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನು ಕಲಿಸ್ತಕ್ಕಂಥ ಸಮಯ ಒದಗಿ ಬಂದಿದೆ. ಯಾಕಂದ್ರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೊನ್ನೆ ದಿನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ನಮ್ಮ 27-28 ಜನ ಹತ್ಯೆಯನ್ನು ಮಾಡಿದಾರ ಅವರನ್ನು ಒಬ್ಬೊಬ್ಬರನ್ನು ಕೂಡ ನಾವು ಬಿಡೋದಲ್ಲ, ಹುಡುಕಿ ಹೊಡಿತೇವೆ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಮಗೆಲ್ಲರಿಗೂ ವಿಶ್ವಾಸ ಇದೆ, ನಮ್ಮ ದೇಶದ ಸೈನ್ಯದ ಮೇಲೆ ಅತಿಯಾದಂಥ ವಿಶ್ವಾಸ ನಮಗಿದೆ. ನಮ್ಮ ದೇಶದ ಸೈನಿಕ ನಾವು ಯಾರನ್ನೂ ತಡವಕ್ಕೆ ಹೋಗಂಗಿಲ್ಲ. ಒಂದೇದು ಭಾರತ ಯಾರ ತಂಟೆಗೆ ಹೋಗೋದ್ರೆ ತಡವಕ್ಕೆ ಹೋಗಲ್ಲ, ಆದರೆ ತಡವಿದ್ರೆ ಬಿಡೋದಿಲ್ಲ ಅನ್ನತಕ್ಕಂಥ ಸಂದೇಶವನ್ನು ನಾವು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕಳಿಸಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಇಲಾಖೆ ಇವತ್ತು ಅನೇಕ ಸೂಚನೆಗಳನ್ನು, ಅನೇಕ ಸಭೆಗಳನ್ನು ಕೂಡ ನಿರಂತರವಾಗಿ ಮಾಡ್ತಿದೆ. ನಾಳೆ 7ನೇ ತಾರೀಕಿಗೆ ಇಡೀ ದೇಶಾದ್ಯಂತ ಮಾಕ್ ಡ್ರಿಲ್ ಟೈಪ್ ಅದು ಮಾಡ್ಬೇಕನ್ನೋಂಥ ಸೂಚನೆಯನ್ನು ಬಂದಿದೆ ಅಂತಕ್ಕಂಥ ಎಲ್ಲನೂ ಗೊತ್ತಾಗಿದೆ. ಅದರ ಪ್ರಕಾರ ಯುದ್ಧಕ್ಕೆ ಅಥವಾ ಮುಂದಿನ ಪರಿಸ್ಥಿತಿಗೆ ಏನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಭಾರತ ದೇಶ ಇವತ್ತು ಮಾಡ್ಕೊಳ್ತಾ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕನ್ನೋಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೇನೆ. ಸರ್, ಈಗ ತಮ್ಮ ಒಂದು ಬಾಲ್ಯಾವಸ್ಥೆಯಲ್ಲಿ ಅಂದ್ರೆ 54 ವರ್ಷಗಳ ಹಿಂದೆ ಮಾರ್ಕ್ ಡ್ರಿಲ್ ಅಂತ ಅನ್ನೋ ಒಂದು ಶಬ್ದ ಬಂದಿರುವಂಥದ್ದು, ತಮ್ಮ ಬಾಲ್ಯಾವಸ್ಥೆಯಲ್ಲಿ ಇದನ್ನು ಕೇಳಿದ್ರ ಸರ್? ಇಲ್ಲ, ನಾನು ಅವಾಗ ಇನ್ನೂ ಹುಟ್ಟಿದ್ದಿಲ್ಲ. ನನಗೆ ಯಾಕಂದ್ರೆ ಇನ್ನೂ 54 ವರ್ಷ ಆಗಿದ್ದಿಲ್ಲ, ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಇದ್ದಿದ್ದಿಲ್ಲ. ಹೀಗಾಗಿ ಇವತ್ತು ಹೊಸತನದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂದೆ ನಾನು ಕೇಳಿದೆ, ಇವತ್ತು ಅನೇಕ ಪತ್ರಿಕೆಗಳಲ್ಲಿ ಓದಿದಂಥ ಸಂದರ್ಭದಲ್ಲಿ ಅವಾಗ ಆಗಿತ್ತು 61ನೇ ಇಸ್ವಿ ಒಳಗೇನೆ ಏನೋ ಆಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಮತ್ತು ಆ ಪರಿಸ್ಥಿತಿ ಒದಗಿ ಬಂದಿದೆ. ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡ್ಕೊಳ್ಳುವಂಥದ್ದು ಮತ್ತು ಜನರ ಜೀವ ರಕ್ಷಕವನ್ನು ಉಳಿಯುವಂಥದ್ರಲ್ಲಿ ಕೂಡ ಅಷ್ಟೇ ಮಹತ್ವವಾಗಿರುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಜನರಿಗೆ ಈ ರೀತಿಯಾದಂಥ ಸೂಚನೆಗಳನ್ನು ಕೊಡ್ತಾರೆ, ಜನ ಅದನ್ನ ಸಂಪೂರ್ಣವಾಗಿ ಪಾಲಿಸುವಂಥ ಕೆಲಸನ ಆಗಬೇಕು. ಯೋಧರು ಗಡಿಯಲ್ಲಿ ಹೋರಾಟ ಮಾಡಿದ್ರೆ ನಾವು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ದೇಶದ ಒಳಗಿಟ್ಟಿರ್ತಕ್ಕಂಥ ನಾಗರಿಕರು ನಾವು ಮಾಡಬೇಕಾಗಿರುತ್ತೆ. ಯಾಕಂದರೆ ಯೋಧರು ಆ ಸಂದರ್ಭದಲ್ಲಿ ಹೋರಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ನಿರ್ಣಯ ಇವತ್ತು ಕೇಂದ್ರ ನಿರ್ಣಯ ಮಾಡಿದೆ, ಎಲ್ಲ ರಾಜ್ಯಗಳು ಅದನ್ನು ಅನ್ವಯಿಸ್ತಾ ಇದ್ದಾವೆ. ಅದ್ರ ನಿಟ್ಟಿನಲ್ಲಿ ನಾಗರಿಕರು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡಬೇಕು. ಮತ್ತು ಅದಕ್ಕೆ ಏನು ವ್ಯವಸ್ಥೆಗಳು ಬೇಕು, ಸರ್ಕಾರ ಏನಿರುತ್ತೆ ಅದನ್ನು ಮಾಡ್ಕೊಳ್ಳುವಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅನ್ನೋಂಥ ವಿಶ್ವಾಸದಿಂದ ಇದೆ. ಈಗ ಗಡಿ ಭಾಗದಲ್ಲಿ ಮಾಕ್ ಡ್ರಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಡ್ಕೊಳ್ಳುತ್ತೆ. ಬಟ್ ಅದರ ಜೊತೆಗೆ ಮತ್ತು ರಾಜ್ಯದ ಈ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಅದು ಸಹಜವಾಗಿ ಒಂದು ಇಂಪಾರ್ಟೆಂಟೇ. ಯಾಕಂತಂದ್ರೆ ಒಳಗಡೆಗೆ ಯಾವ ರೀತಿಯಾಗಿ ಪರಿಸ್ಥಿತಿ ಯಾವಾಗ ಉದ್ಭವಿಸುತ್ತೆ ಅನ್ನೋದು ಯಾವುದೂ ಗೊತ್ತಿಲ್ಲ. ಈಗ ಆ ಹಿನ್ನೆಲೆಯಲ್ಲಿ ಈಗ ಸೂಚನೆಯನ್ನು ನೀಡಿರುವಂಥದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಅದರದ ಮಾಕ್ ಡ್ರಿಲ್ ಎಷ್ಟು ಪ್ರಭಾವ ಬೀರುತ್ತೆ ನೋಡಿ. ಇದು ದೇಶದ ಗಡಿ ಭಾಗದಲ್ಲಿ ಪಾಕಿಸ್ತಾನ ನಮ್ಮ ಉತ್ತರ ಭಾರತದ ಕೊಟ್ಟ ಕಣಿಯ ಹಂತದಲ್ಲಿ ನಡೀತೈತೆ ಯುದ್ಧ ಅಂದ್ರೂ ಕೂಡ ನಾವು ಭಾಳ ಕೆಳಗಡೆ ಇದ್ದೇವೆ. ಇವತ್ತು ಆ ರೀಸನ್ ನೋಡಿದ್ರೆ ಭಾಳಷ್ಟು ಕೆಳಗಡೆ ಇದ್ದೇವೆ. ಬಟ್ ಕೇಂದ್ರ ಇವತ್ತು ಅದನ್ನು ಈ ರೀತಿಯಾಗಿ ಯೋಚನೆ ಮಾಡಿದೆ, ದೇಶದ ಯಾವುದೇ ಭಾಗದಲ್ಲಿ ಏನಾದರೂ ಒಂದು ಸಣ್ಣ ಘಟನೆಗಳು ನಡೀಬಾರ್ದು ಅಥವಾ ಯುದ್ಧನೇ ಪ್ರಾರಂಭ ಆತಂದ್ರೆ ಅದಕ್ಕೆ ಯಾವ ರೀತಿಯಾಗಿ ಸನ್ನದ್ಧರಿರ್ಬೇಕಂತಕ್ಕಂಥನ ಇಡೀ ದೇಶದ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಅದರ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ರೀತಿಯಾದಂಥ ಸಂದೇಶ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಇವತ್ತು ಕೇಂದ್ರ ಸೂಚನೆ ಕೊಟ್ಟಾಗ ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಪಾಲಿಸುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಐತಿ. ಹೀಗಾಗಿ ಕೇಂದ್ರ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಎಲ್ಲರೂ ಪಾಲಿಸುವಂಥ ಪ್ರಯತ್ನ ಮಾಡಬೇಕು. ಈಗ ಆ ಯುದ್ಧ ಸಂದರ್ಭದಲ್ಲಿ ಕೆಲವು ಒಳಗಿರುವಂತ ದೇಶದ್ರೋಹಿಗಳು ಕೆಲವು ಕೃತ್ಯಗಳನ್ನು ಎಸಗುಗಳು ಕೂಡ ಸಂಚುಗಳನ್ನು ರೂಪಿಸಿದವರು. ಈ ಕುರಿತ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಹುಬ್ಬಳ್ಳಿ ಧಾರವಾಡ ಆಗಲಿ ಅಥವಾ ರಾಜ್ಯದ ವಿವಿಧ ಜಿಲ್ಲೆಗಳು? ನೋಡಿ, ಒಂದು ಕರ್ನಾಟಕದಲ್ಲಿ ಈಗಾಗಲೇ ಅನೇಕ ಈ ರೀತಿಯ ಅಹಿತಕರ ಘಟನೆಗಳು ನಡೆದಿದ್ದಾವೆ. ಅವನ್ನೆಲ್ಲವನ್ನು ಕೂಡ ಇಲ್ಲಿ ಸರ್ಕಾರ ಇರ್ತಕ್ಕಂಥದ್ದಲ್ಲಿ ಮತ್ತು ಪೊಲೀಸ್ ಇಲಾಖೆಯವರು ಒಂದು ವೇಳೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಪ್ರಾರಂಭ ಆಯಿತು ಅಥವಾ ಘಟನೆಗಳ ಪ್ರಾರಂಭ ಆತಂತಂದ್ರೆ ಇಲ್ಲಿರ್ತಕ್ಕಂಥ ಕರ್ನಾಟಕದ ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನು ಈಗಲೇ ಅದನ್ನು ಸ್ಟಡಿ ಮಾಡಬೇಕು.
ಯಾವ್ಯಾವ ಊರಲ್ಲಿ ಈ ರೀತಿಯಾದಂಥ ಉಲ್ಬಣ ಆಗ್ಬೋದು ಅಂತಕ್ಕಂಥ ಮಾಹಿತಿ ಡೆಫಿನೆಟ್ಲಿ ಅವ್ರಿಗಿರುತ್ತೆ, ಇಂಟೆಲಿಜೆನ್ಸು ಇರುತ್ತೆ. ಅವನ್ನೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡುವಂಥ ಕೆಲಸ ಆಗಬೇಕು. ಜೊತೆಗೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಇವತ್ತು ಯಾವುದೇ ನಾವು ಜಾತಿ ಮತ ಪಂಗಡನ ಒಂದ್ಸಲ ಭಾರತ ಪಾಕಿಸ್ತಾನ ಯುದ್ಧ ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರೂ ಒಟ್ಟಾಗಿ ಒಂದಾಗಿ 140 ಕೋಟಿ ಜನ ಒಂದಾಗಿ ಒಂದೇ ಸ್ವರದಿಂದ ಭಾರತ ಮಾತೆಗೆ ಜೈ ಹೇಳಬೇಕು ವಿನ ನಡು ಗ್ಯಾಪ್ ಅನ್ನುವಂಥದ್ದು ಆಗಬಾರ್ದು. ಹೀಗಾಗಿ ನಮಗೆ ವಿಶ್ವಾಸ ಐತಿ ಭಾರತದಲ್ಲಿ ಇರ್ತಕ್ಕಂಥ ಜನಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡ್ತಾರೆ. ಆ ರೀತಿ ಗದ್ದಾರಿಗೇರಿ ಮಾಡ್ತಕ್ಕಂಥವ್ರು ದೇಶದ್ರೋಹಿಗಳು ಏನಾದ್ರು ಕಂಡು ಬಂತಂದ್ರೆ ಜನ ಡೆಫಿನೆಟ್ಲಿ ಆ ಸಮಯದಲ್ಲಿ ನಿಮ್ಮನ್ನು ಕ್ಷಮಿಸುವುದಿಲ್ಲ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಆ ರೀತಿ ಮಾಡ್ತಕ್ಕಂಥವ್ರು ಯೋಚನೆ ಮಾಡ್ಬೇಕನ್ನೋಂಥದ್ದು ಕೂಡ ಹೇಳಕ್ಕಿತ್ತು. ಈಗ ಕೇಂದ್ರ ರಕ್ಷಣಾ ಸಚಿವರು ಒಂದು ಮಾತು ಹೇಳಿದ್ರು ಕಳೆದ ದಿನ, ಈ ಮೋದಿ ಅವರು ಜನ ಏನ್ ಬಯಸ್ತಾ ಇದ್ದಾರೆ ಅದನ್ನ ಮಾಡೇ ತೀರುತ್ತೆ ಮತ್ತು ದಿಟ್ಟ ನಿರ್ಧಾರ ಮೋದಿ ಅವರು ಯಾವತ್ತೂ ಹಿಂದೆ ಸರಿಯೋದಿಲ್ಲ ಎಂಬ ಮಾತುಗಳನ್ನು ಹೇಳಿದ್ರು. ಆದ್ರೆ ಈಗ ಪಾಕಿಸ್ತಾನ ಭಾರತ ನಡುವೆ ಯುದ್ಧದ ಕಾರ್ಮೋಡ ಒಂದು ದೊಡ್ಡ ಮಟ್ಟಿಗೆ ನಡೆದಿರುವಂಥದ್ದು. ಈಗಾಗಲೇ ಅದರ ಕುರಿತು ಮೂರು ದಳ ಕೂಡ ಸಶಕ್ತವಾಗಿ ಒಂದು ಕಾರ್ಯಾಚರಣೆ ಕೂಡ ಇದನ್ನ ಮಾಡ್ತಾ ಇರುವಂಥದ್ದು. ಈಗ ಯುದ್ಧ ಆಗತ್ತಾ ಅನ್ಸುತ್ತಾ ಸರ್? ನೋಡಿ, ಇವತ್ತು ಒಂದಂಗರ್ ಬಹಳ ಸ್ಪಷ್ಟ ಇರಲಿ. ಇವತ್ತೇನು ಪಾಕಿಸ್ತಾನ ಪದೇ ಪದೇ ಭಾರತದ ನಾಗರಿಕರ ಮೇಲೆ ಭಯೋತ್ಪಾದಕರನ್ನ ಇಸ್ಲಾಮಿಕ್ ಟೆರರಿಸಂ ಬಿಟ್ಟು ಈ ರೀತಿಯಾದಂಥ ಹತ್ಯೆ ಮಾಡಿದಾಗ 1-2 ಸಲ ಏನಾದರೂ ಬೈ ಮಿಸ್ಟೇಕ್ ಅಂತ ಹೇಳ್ಬೋದು. ಬಟ್ ಇದು ಪರ್ಪಸ್ಲಿ ಮಾಡಿರ್ತಕ್ಕಂಥದಾಗ ತಕ್ಕ ಉತ್ತರ ಕೊಡ್ತಕ್ಕಂಥ ಕೆಲಸ ಭಾರತ ಸರ್ಕಾರ ಮಾಡೇ ಮಾಡುತ್ತೆ. ಯಾಕಂದ್ರೆ ಕೊಡಲೇಬೇಕು, ಇದರೊಳಗೆ ಎರಡನೇ ಆಪ್ಷನ್ನೇ ಇಲ್ಲ ನಮಗೆ. ಇವತ್ತು ಯಾರು ಪಾಕಿಸ್ತಾನದಲ್ಲಿ ಬಂದು ಈ ರೀತಿಯಾದಂಥ ಭಯೋತ್ಪಾದನೆ ಮಾಡಕತ್ತಾರೆ ಇವ್ರು ಹುಟ್ಟು ಅಡಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಹೊಡೆದೋಗ್ಯಾರ ಅವ್ರು ಒಬ್ಬರು ನಾವು ಬಿಡುದಲ್ಲ ಹೊಡಿತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೇಳಿದ್ದಾರೆ, ರಾಜನಾಥ್ ಸಿಂಗ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಹೀಗಾಗಿ ಇದು ಇಡೀ ದೇಶ ಒಟ್ಟಾಗಿ ಒಂದಾಗಿ ಇದನ್ನು ಎದುರಿಸುವಂಥ ಪರಿಸ್ಥಿತಿ ಬಂದೈತಿ. ನಾವು ಇದರಲ್ಲಿ 100% ವಿಜಯಶಾಲಿಯಾಗಿ ಭಾರತ ಹೊರಬರುತ್ತೆ. ಇದಿಷ್ಟು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶ್ ಅವರ ಮಾತಾಡಿರುವಂಥದ್ದು. ಉಗ್ರದ ಫ್ಯಾಕ್ಟರಿ ಎಂದೇ ಖ್ಯಾತಿ ಬಿಡಿರುವಂಥ